ಗಾಳಿ. ಇಷ್ಟೊಂದು ಗಾಳಿ, ಅಯ್ಯಪ್ಪ. ನೋಡಿ. ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಾಗೆಯೇ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ರೆಡಿ ಈಗ ನನ್ನ ಫ್ಯಾಮಿಲಿ ಬಿಗ್ ಆಗಿದೆ. ಯಾಕಂದರೆ 1000 ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಳ್ರಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ನಾವಿವತ್ತು ಬ್ಯಾಂಕಾಕ್ ಹೋಗ್ತಾಯಿದ್ದೀವಿ. ಯಾಕ್ರಿ ಬ್ಯಾಂಕಾಕ್ ಹೋಗ್ತಾಯಿದ್ದೀವಿ? ಚೈನಾಯಿಂದ ಒಂದು ಇದು ಬುದ್ಧನ ತಂದಿಟ್ಟಿದ್ದಾರೆ. ಸೊ ಏನೋ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ನೋಡ್ಕೊಂಡು ಬರೋಣ ಅಂತ. ಓಕೆ, ನಾನು ನಿಮ್ಮನ್ನು ಕರ್ಕೊಂಡೋಗ್ಬೇಕು ಅಂತ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬ್ಯಾಂಕಾಕಲ್ಲಿ ಹೋಗಿ ಸಿಗೋಣ. ಹಾಗೆಯೇ ಎಲ್ರಿಗೂ ನಮಸ್ಕಾರ. ಇದು ತುಂಬ ದಿನ ಆಯಿತು. ತುಂಬ ದಿನ ಅಂದರೆ ಮೋರ್ ದ್ಯಾನ್ 2 ವೀಕ್ಸ್ ಆಯಿತು ಅಂದ್ಕೊತೀನಿ ರೆಕಾರ್ಡ್ ಮಾಡಿ. ನನಗೆ ವಿಡಿಯೋ ಹಾಕೋಕ್ಕೆ ಆಗೇ ಇಲ್ಲ, ಟೈಮೇ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಒಂದು ಕಡೆಯಿಂದ ಫೀವರ್, ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಈಗ ಎಡಿಟ್ ಮಾಡಿದ್ದೀನಿ. 2 ವೀಡಿಯೋಸ್ ಆಗಿದೆ. ಬ್ಯಾಂಕಾಕ್ ಹೋಗಿದ್ದು ಟ್ರಿಪ್ಪೇ 2 ವೀಡಿಯೋಸ್ ಆಗಿ ಹಾಕ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಬ್ಯಾಂಕಾಕ್ ಹೋಗಿದ್ದ ಕಾರಣ ಚೈನಾದಿಂದ ಬುದ್ಧನ ತಂದಿಟ್ಟಿದ್ರು, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅದು ನೈಟ್ ನೋಡಿದರೆ ಚೆನ್ನಾಗಿರುತ್ತೆ ಅಂತ ನಾವೇನು ಮಾಡಿದ್ವಿ, ಬೆಳಗ್ಗೆ ಒಂದು ಮಧ್ಯಾಹ್ನ ನಾವು ಬಿಟ್ಟಾಗ ಚೈನಾ ಟೌನ್ ಹೋಗಿ ಅಲ್ಲಿಂದ ಬ್ಯಾಂಕಾಕ್ ಹೋದ್ವಿ. ಅದೇ ವಿಡಿಯೋ ಇವತ್ತು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ರೆಸ್ಟ್ ಏರಿಯಾ. ಎಷ್ಟು ರಶ್ ಇದೆ, ಪಾರ್ಕಿಂಗೇ ಸ್ಪೇಸ್ ಇಲ್ಲ, ಅಷ್ಟು ತುಂಬ ಜನ ಇದ್ದಾರೆ. ಸ್ಟಾರ್ಬಕ್ಸ್ ಹೋಗ್ತಾ ಇದ್ದೀವಿ. ಹಾಗೆ ಹೋಗುವಾಗ ಬೆಳಗ್ಗೆನೇ ಹಂಗೇನು ಬಿಟ್ಟಿಲ್ಲ, ಅಂದ್ಕೊಂಡ್ವಿ ಬೆಳಗ್ಗೆನೇ ಬಿಡಬೇಕು ಅಂತ ಅಂದ್ಕೊಂಡ್ವಿ. ಆದರೆ ನಾವು ಹೊರಟಾಗಲೇ ಟೈಮ್ ಆಗಿತ್ತು, 12 o'clock ಆಗಿತ್ತು ಮನೆ ಬಿಟ್ಟಾಗ. ಬೆಳಗ್ಗೆ ಎದ್ದು ಟಿಫನ್ ಮಾಡಿಕೊಂಡು, ಹಂಗಾಗಿ ಲೇಟ್ ಆಗಿತ್ತು. ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ತುಂಬ ಲೇಟೇ. ಹಂಗಾಗಿ ಎಲ್ಲರ ಹತ್ರ ಬಿಗ್ ಸಾರಿ ಕೇಳ್ಕೊತೀನಿ. ಇನ್ನು ಮುಂದೆ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ವೀಡಿಯೋಸ್ ಹಾಕಬೇಕು. 2 days ಒನ್ಸ್ ಒಂದು ವಿಡಿಯೋ ಹಾಕಲೇಬೇಕು, ಲಾಂಗ್ ವಿಡಿಯೋ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದೇನಾದರೂ ಆಗಲಿ ಹಾಕೇ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಸಾರಿ, ಇನ್ನೊಂದು ಸತಿ ಇಂಟ್ರೋ ಕೊಡ್ತೀನಿ, ಯಾಕಂದರೆ ತುಂಬ ದಿನ ಆಯಿತು. ಹಾಗಾಗಿ ಇಂಟ್ರೋ ಕೊಡ್ತೀನಿ. ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ನೀವು ನೋಡ್ತಾ ಇರೋದು ಬ್ಯಾಂಕಾಕ್ ವಿಡಿಯೋಸ್. ನಾವು ಬ್ಯಾಂಕಾಕ್ ಹೋಗಿ ಹೇಗೆಲ್ಲ ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನೀವು ನೋಡ್ತಾ ಇದ್ದೀರಾ. ನೀವು ನೋಡ್ತಾ ಇರ್ಬೋದು, ನಾವು ರೆಸ್ಟ್ ಏರಿಯಾದಲ್ಲಿ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಹಾಗೆಯೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಮ್ಮ ವೇನ. ಆಲ್ರೆಡಿ ಈ ವಿಡಿಯೋ ಅಲ್ಲಿ ಬಂದು ಬ್ಯಾಂಕಾಕ್ ರೀಚ್ ಆಗಾಯಿತು. ನಾವು ಬ್ಯಾಂಕಾಕ್ ಬಂದು ನಾವು ಹೋಗಿದ್ದು ಫಸ್ಟು ಚೈನಾ ಟೌನ್ ಹೋಗಿದ್ವಿ. ಚೈನಾ ಟೌನಲ್ಲೆಲ್ಲ ಹೇಗಿತ್ತು, ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಎಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಶಾಪಿಂಗ್ ಏನು ಮಾಡಲಿಲ್ಲ ಅಷ್ಟು, ಆದರೆ ವಿಡಿಯೋ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ. ಅಲ್ಲೆಲ್ಲ ಹೇಗಿರುತ್ತೆ ಅಂತ ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹಾಗೆಯೇ ಹೋಗೋ ದಾರಿಯಲ್ಲಿ ಏರ್ಪೋರ್ಟ್ ಇರೋದ್ರಿಂದ ನೀವು ನೋಡ್ತಾ ಇರ್ಬೋದು, ನಾವು ಪ್ರತಿ ಸತಿ ಬ್ಯಾಂಕಾಕ್ ಹೋದಾಗ ನಾನು ಏರೋಪ್ಲೇನ್ ನೋಡ್ತೀನಿ ಫ್ಲೈ ಆಗ್ತಾ ಇರೋದು. ಹಾಗೆ ಈಗಲೂ ನಾನು ತೋರಿಸ್ದೆ ಅದನ್ನು. ಹಾಗೆಯೇ ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ವೆಲ್ಕಮ್ ಟು ಮೈ ಚಾನೆಲ್.
ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಆಗಲೇ ಮೊದಲೇ ಹೇಳ್ದಾಗೆ ಬ್ಯಾಂಕಾಕ್ ಬಂದಿದ್ವಿ, ಚೈನಾ ಟೌನ್ ಎಲ್ಲ ಹೇಳಿದ್ದೀನಿ. ಚೈನಾ ಟೌನ್ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಚೈನಾ ಟೌನ್ ಏನಂದರೆ ಎಲ್ಲ ಪ್ರತಿಯೊಂದು ಐಟಮ್ ಚೈನಾದಲ್ಲಿ ಏನೇನು ಸಿಗುತ್ತೆ ಎಲ್ಲ ಚೈನಾ ಐಟಮ್ಸ್ ಅಲ್ಲಿ ಸೇಲ್ ಮಾಡ್ತಾರೆ. ಆ್ಯಕ್ಚುಲಿ ಥೈಲ್ಯಾಂಡಲ್ಲಿ ಹೇಗೆ ಅಂದರೆ ಅಲ್ಲಿಂದ ಎಲ್ಲ ಕಮ್ಮಿ ರೇಟಲ್ಲಿ ತಂದು ಅದಕ್ಕೆ ಮಿನಿಮಮ್ 5 to 10 ಬಾತ್ ಪ್ರಾಫಿಟ್ ಇಟ್ಕೊಂಡು ನಮ್ಮ ಏರಿಯಾ ಸೈಡ್ ಎಲ್ಲ ಸೇಲ್ ಮಾಡ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಬ್ಯಾಂಕಾಕ್ ಹೋದಾಗ ನಾವು ಚೈನಾ ಟೌನ್ ವಿಸಿಟ್ ಮಾಡೇ ಮಾಡ್ತೀವಿ. ನಮಗೇನಾದರೂ ಎಮರ್ಜೆನ್ಸಿ ಬೇಕಾಗಿದ್ದರೆ, ಎಮರ್ಜೆನ್ಸಿ ಅಂದರೆ ಇಂಡಿಯಾಗೆ ಏನಾದರೂ ಹೋಗ್ತಾಯಿದ್ದೀವಿ ಹತ್ತತ್ರ ಅಂತ ಆಯಿತು ಅಂದರೆ ಆಗ ಏನಾದರೂ ಶಾಪಿಂಗ್ ಮಾಡ್ಕೊಳ್ಳೋದು ಈ ಥರ ನಾನು ಪ್ಲ್ಯಾನ್ ಮಾಡ್ಕೊತೀನಿ. ಯಾಕಂದರೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅದೇ ಐಟಮ್ಸ್ನ ನಾವಿರೋ ಕಡೆ ತೊಗೊತೀವಿ, ಪಟಾಯಾದಲ್ಲಿ ತೊಗೊತೀವಿ ಅಥವಾ ನಾವಿರೋ ಏರಿಯಾದಲ್ಲಿ ತೊಗೊತೀವಿ. ನಾವಿರೋದು ರೊಯಾಂಗಲ್ಲಿ. ಇಲ್ಲಿ ತೊಗೊತೀವಿ ಅಂದರೆ ತುಂಬ ಕಾಸ್ಟ್ ಆಗುತ್ತೆ. ನಾವು ಒಂದು ಐಟಮ್ಮಿಗೆ ತೊಗೊತೀವಿ ಅಂತ ಆದರೆ ಇಲ್ಲಿ 1 ಐಟಮ್ಗೆ 20 ಬಾತ್. ಎಕ್ಸಾಂಪಲ್ಗೆ ಕ್ಲಿಪ್ಸ್ ತೊಗೊಳ್ಳೋಣ. ಒಂದು ಕ್ಲಿಪ್ಪಿಗೆ 20 ಬಾತ್ ಆದರೆ ಅಲ್ಲಿ ಒಂದು ಸೆಟ್ಟಲ್ಲಿ 12 ಕ್ಲಿಪ್ಸ್ ಇರುತ್ತೆ. ಆ 12 ಕ್ಲಿಪ್ಪಿಗೆ 60 ಬಾತಿಗೆ ಸೇಲ್ ಮಾಡ್ತಾರೆ. ನೀವೇ ಲೆಕ್ಕ ಹಾಕ್ಕೊಬೋದು ಎಷ್ಟು ಕಡಿಮೆಗೆ ಸಿಗುತ್ತೆ ನಮಗೆ ಅಂತ. ಹಾಗಾಗಿ ನಾವು ಚೈನಾ ಟೌನ್ ವಿಸಿಟ್ ಮಾಡ್ತೀವಿ. ಬ್ಯಾಂಕಾಕ್ ಹೋದಾಗ ವಿಸಿಟ್ ಮಾಡ್ತೀವಿ. ಚೈನಾ ಟೌನ್ ಮುಗಿಸ್ಕೊಂಡು ಲಂಚ್ ಮಾಡುವಷ್ಟೊತ್ತಿಗೆ ಆಲ್ರೆಡಿ 4:30 5 ಆಗಿತ್ತು ನಮ್ಮದು. ಆಗ ಲಂಚ್ ಮುಗಿಸ್ಕೊಂಡು ಬ್ಯಾಂಕಾಕಲ್ಲಿ ನಾವು ನಾರ್ಮಲಿ ಯಾವಾಗಲೂ ಹೋಗೋದು ಮಾಮಾ ರೆಸ್ಟೋರೆಂಟ್. ನಮಗೆ ಅಲ್ಲಿ ತುಂಬ ಇಷ್ಟ, ಯಾಕಂದರೆ ಚೆನ್ನಾಗಿರುತ್ತೆ ಫುಡ್ ಸಹ ಮಾಮಾ ರೆಸ್ಟೋರೆಂಟಲ್ಲಿ. ಇಲ್ಲಿ ಚೈನಾ ಟೌನ್ ಆದಮೇಲೆ ಸಿಗುತ್ತೆ. ಅಲ್ಲಿ ಮಿನಿ ಇಂಡಿಯಾ ಅಂತ ಪ್ರತಿಯೊಂದು ಇಂಡಿಯನ್ ಶಾಪ್ಸ್ ಇರ್ಬೋದು ಎಲ್ಲ ಇರುತ್ತೆ. ಅಲ್ಲೋದ್ರೆ ಎಲ್ಲೋ ಇಂಡಿಯಾದಲ್ಲೇ ಹೋದಾಗೆ ಈವನ್ ಸ್ಮೆಲ್ ಸಹ ಹಾಗೇ ಇರುತ್ತೆ. ನಂಗೆ ತುಂಬ ಇಷ್ಟ ಅಲ್ಲಿ ಹೋಗೋಕ್ಕೆ. ಹಂಗಾಗಿ ಅಲ್ಲಿ ಹೋಗಿದ್ವಿ. ಅಲ್ಲೋಗಿ ನಮಗೇನು ಬೇಕು ಅಲ್ಲಿ ಈವನ್ ಬೇಕ್ರೀಸ್ ಸಹ ಇರುತ್ತೆ. ನಾನು ಲೈವ್ ಮಾಡಿದ್ದೀನಿ ಅಲ್ಲಿ. ಇನ್ನೂ ಯಾರೆಲ್ಲ ನನ್ನ ಲೈವ್ ಚೆಕ್ ಮಾಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಲೈವಲ್ಲಿ ಪ್ರತಿಯೊಂದು ಸಹ ಇದೆ. ತುಂಬ ಚೆನ್ನಾಗಿತ್ತು ಅವತ್ತು ಬ್ಯಾಂಕಾಕ್ ಡೇ. ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಇನ್ನು ನನ್ನ ಚಾನೆಲ್ ಕಡೆಗೆ ಬಂತು ಅಂತ ಆದರೆ ನನಗೆ ತುಂಬ ಖುಷಿಯಾಗಿದೆ. ಈ ನ್ಯೂ ಇಯರ್ ನನಗೆ ತುಂಬ ಒಳ್ಳೆಯ ದಿನಗಳನ್ನ ತಂದುಕೊಟ್ಟಿದೆ ಅಂತ ಹೇಳ್ತೀನಿ. ಯಾಕಂದರೆ ನ್ಯೂ ಇಯರ್ ಡೇ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ 1K ಕ್ರಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೆ ಇನ್ನು ಈ ನ್ಯೂ ಇಯರ್ ಫಸ್ಟ್ ಮಂತ್ ಎಂಡ್ ಆಗೋಕ್ಕಿಲ್ಲ, ನಾನು ಆಲ್ರೆಡಿ 4500 ಹತ್ತತ್ರ ಇದ್ದೀನಿ. ನನ್ನ ಫ್ಯಾಮಿಲಿ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. 4500 ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಾ. ಮೇ ಬಿ ಇನ್ನೊಂದು 2-3 ಡೇಸಲ್ಲಿ 500 ಸಹ ಕಂಪ್ಲೀಟ್ ಆಗ್ಬೋದು. ಹಂಗಾಗಿ 500 ಅಂತ ಕಂಪ್ಲೀಟ್ ಮಾಡಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ. ಹಾಗೆ ನಿಮಗೆ ಯಾವ ರೀತಿ ನಾನು ವಿಡಿಯೋಸ್ ಮಾಡಬೇಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಾನು ಯಾವ್ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅನ್ನೋದನ್ನ ತಿಳಿಸಿ ಅಂತ ಕೇಳ್ಕೊತೀನಿ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಈ ಪಾರ್ಟಲ್ಲಿ, ರೋಡಲ್ಲಿ ಹೋಗ್ತಾಯಿದ್ದೀವಿ ಯಾಕಂದರೆ ಕಾರಲ್ಲಿ ಸಾಂಗ್ಸ್ ಹಾಕಿರೋದ್ರಿಂದ. ಹಾಗೆ ಹಾಕಿದರೆ ಕಾಪಿರೈಟ್ ಬರುತ್ತೆ. ನೆಕ್ಸ್ಟ್ ಶಾಪಿಂಗ್ ಪಾರ್ಟ್ ಬರುತ್ತೆ, ನೋಡ್ಕೊಂಡು ಬನ್ನಿ.
ಇಲ್ಲಿ ಬನ್ನಿ 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 ಗಾಡಿ ಬರ್ತೈತೆ. ಇಷ್ಟ ಕಾಣುತ್ತೆ ಹೆಚ್ಚು. ಮಗನೇ ಹೋಗ್ತಾ ಇದೆ 20 ಮಾತ್ರ ಚಟಿ ನೋಡಿ ಕಾತರ ತಗೊಳ್ಳಿ 35 ಬಾತನ್. ಹ್ಞೂ ಕೇಳ್ತೀನಿ ಅಂದರೆ ಇವ್ರಿಗೆ ಅಕ್ಕಾರಿಗೆ ಕೇಳಿ ಕಾಲ್ ಮಾಡಲಿಲ್ಲ. ಏನಂತೆ ನಾಳೆಗೆ ಬರ್ತೀನಿ ಅನ್ನ. ನೋಡ್ಕೊಂಡು ಬಂದ್ರಿ ಅನ್ಕೋತೀನಿ. ನಾನು ಏನು ಶಾಪಿಂಗ್ ಮಾಡಿದೆ ಅಂದರೆ ಬರೀ ಕ್ಲಿಪ್ಸ್ ಮಾತ್ರ ತೊಗೊಂಡೆ. ನನ್ನ ಮಮ್ಮಿ ಹೇಳಿದರು, ನೀನು ಆ ಕಡೆ ಎಲ್ಲಾದರೂ ಹೋದರೆ ಅದು ತುಂಬ ಸ್ಟ್ರಾಂಗ್ ಇದೆ, ಬಿದ್ದರೂ ಹೊಡೆದೋಗಲ್ಲ, ಪ್ಲೀಸ್ ತೊಗೊಂಡು ಬಾ ಅಂತ ಕೇಳಿದರು. ಅದು ಬೇರೆ ಅವತ್ತು ಬ್ಯಾಂಕಾಗಿ ಹೋಗ್ತೀನಿ ಅಂದಿದ್ದಕ್ಕೆ ಪ್ಲೀಸ್ ತೊಗೊಂಡು ಬಾರೆ ಅಂತ ಹೇಳಿದರು. ಹಂಗಾಗಿ ಹೋಗಿ ತೊಗೊಂಡೆ ಅಲ್ಲಿ. ಮತ್ತು ಪ್ಲೀಸ್ ನನ್ನ ವೀಡಿಯೋನ ತುಂಬ ಜನ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ. ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಹಾಗೆ ನಾನು ಇನ್ನೂ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ಈ ಬ್ಯಾಂಕಾಕ್ ವಿಡಿಯೋದು ಪಾರ್ಟ್ 2 ಸಹ ಬರುತ್ತೆ. ಯಾಕಂದರೆ ನಾವು ಮೇಯ್ನ್ ಹೋಗಿದ್ದು ಬ್ಯಾಂಕಾಕಿಗೆ ಬುದ್ಧನ ನೋಡಬೇಕು. ಅವರು ಚೈನಾದಿಂದ ಲಾಂಗ್ ಬುದ್ಧ ತಂದಿಟ್ಟಿದ್ರು, ನೋಡಬೇಕು ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಅವತ್ತಿಂದ ನೈಟ್. ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಹಂಗಾಗಿ ಆ ವಿಡಿಯೋ ಪಾರ್ಟ್ 2 ಅಲ್ಲಿ ಬರುತ್ತೆ. ಕಾಯ್ತಾ ಇರಿ, 2 ಡೇಸ್ ಆದಮೇಲೆ ಹಾಕ್ತೀನಿ. ಇನ್ಮೇಲೆ 2 ಡೇಸ್ ಒನ್ಸ್ ಲಾಂಗ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಕ್ತೀನಿ. ಹಾಗೆಯೇ ಇಲ್ಲಿವರೆಗೂ ಯಾರು ನೋಡಿದ್ದೀರಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಪುಟ್ಟ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ.